ಹಾಗೆ ಸಂಪರ್ಕದಲ್ಲಿರಿ. ಇವತ್ತೇ ಚಾರ್ಜ್ ಫ್ರೇಮ್ಗೆ ವಕೀಲರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಚೇಂಬರ್ನಲ್ಲೇ ವಿಚಾರಣೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ವಕೀಲರು ವಿಚಾರಣೆ ಮಾಡಿ ಅಂತ ಹೇಳಿ ವಕೀಲರುಗಳು ಮನವಿಯನ್ನ ಮಾಡ್ಕೊಳ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಇದು ಪೋಸ್ಟ್ಪೋನ್ ಆಗ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಮುಂದಕ್ಕೆ ಹಾಕೋದು ಆ ಥರ ಬೇಡ, ದಯವಿಟ್ಟು ಇವತ್ತೇ ಚಾರ್ಜ್ ಫ್ರೇಮ್ ಮಾಡ್ಕೊಳ್ಳಿ ಅಂತ ಹೇಳಿ ವಕೀಲರುಗಳು ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಚೇಂಬರ್ನಲ್ಲೇ ವಿಚಾರಣೆ ಮಾಡಿ ಅಂತ ಹೇಳಿ ಇದೀಗ ವಕೀಲರು ಮನವಿಯನ್ನ ಮಾಡ್ತಾ ಇದ್ದು ವಿಚಾರಣೆ ಮಾಡುವಂತೆ ವಕೀಲರು ಮನವಿ ಮಾಡ್ತಾ ಇದ್ದಾರೆ. 6 ಜನರಂತೆ 2 ಸಾಲಿನಲ್ಲಿ ನಿಲ್ಲಿಸಲು ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಹಾಲ್ನಲ್ಲೇ ಸಿದ್ಧತೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಇದೀಗ ಮತ್ತೆ ಯಾವ ಕ್ಷಣದಲ್ಲೂ ಬೇಕಾದರೂ ವಿಚಾರಣೆ ಆರಂಭ ಆಗಬಹುದು. ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ವಕೀಲರು ಕೇಳ್ತಾ ಇದ್ದಾರೆ, ದಯವಿಟ್ಟು ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ ಅಂತ ಹೇಳಿ ವಕೀಲರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಕೋರ್ಟ್ ಹಾಲ್ ಅಲ್ಲೇ ಇದೀಗ ಸಿಬ್ಬಂದಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗ್ಬೇಕಾಗತ್ತೆ ಇಲ್ಲಿ, ಯಾಕಂದ್ರೆ ಕ್ಯಾಮರಾದ ಅಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಲ್ರೆಡಿ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ ಕೋರ್ಟ್ನ ಸಿಬ್ಬಂದಿಗೆ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ. ಮತ್ತೊಂದು ಕಡೆ ಮುಂದಿನ ವಾರಕ್ಕೆ ಈಗ ಏನು ವಿಚಾರಣೆಯನ್ನ ಮಾಡೋಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ವಕೀಲರು ನ್ಯಾಯಾಧೀಶರ ಹತ್ರ ಮನವಿಯನ್ನ ಮಾಡ್ಕೊಳ್ತಾರೆ. ದಯವಿಟ್ಟು ಇವತ್ತೇ ಚಾರ್ಜ್ ಫ್ರೇಮ್ಗೆ ವಕೀಲರು ಕೇಳ್ಕೊಳ್ತಾ ಇರುವಂಥದ್ದು, ಇವತ್ತೇ ಮಾಡಿ ದಯವಿಟ್ಟು ಅಂತ ಕೇಳ್ತಾ ಇದ್ದಾರೆ. ತಮ್ಮ ಚೇಂಬರ್ನಲ್ಲೇ ವಿಚಾರಣೆ ಮಾಡಿ ಅಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ವಕೀಲರು ಹೇಳ್ತಿದ್ದಾರೆ ಅಲ್ಲಿ ಮತ್ತೆ ಮುಂದೆ ಹಾಕೋದು ಬೇಡ, ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ. ಈ ಹಿನ್ನೆಲೆಯಲ್ಲಿ ಇದೀಗ 6 ಜನರಂತೆ 2 ಸಾಲಿನಲ್ಲಿ ನಿಲ್ಲಿಸಲು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೋರ್ಟ್ ಹಾಲ್ನಲ್ಲೇ ಸಿಬ್ಬಂದಿ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತೇ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಇದೀಗ ವಿಚಾರಣೆ ಆರಂಭ ಆಗಬಹುದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿನ. ಗಂಗಾಧರ್, ಈಗಾಗಲೇ ಅಂದ್ರೆ ಮುಂದಿನ ವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಸಂದರ್ಭದಲ್ಲಿ ವಕೀಲರೀಗ ಮನವಿಯನ್ನ ಈಗ ನ್ಯಾಯಾಧೀಶರು ಹಾಗಾದ್ರೆ ಪುರಸ್ಕಾರ ಮಾಡಿದ್ರ, ಇವತ್ತೇ ವಿಚಾರಣೆ ನಡೆಸಲಾಗತ್ತಾ, ಹೇಗೆ? ಇನ್ನು ಕೂಡ ಅಂದರೆ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇನ್ನಷ್ಟು ನ್ಯಾಯಾಧೀಶರು ಯಾವ ರೀತಿ ನಿರ್ಣಯವನ್ನು ಕೈಗೊಳ್ತಾರೆ ಈ ವಿಚಾರದಲ್ಲಿ ಅಂತ ಕೂಡ ನೋಡಬೇಕಾಗುತ್ತೆ. ಆದರೆ ಅವರು ಆರ್ಡರನ್ನು ಈಗ ನವೆಂಬರ್ 10ನೇ ತಾರೀಕು 4 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ರು. ಅವತ್ತು ಇನ್ ಕ್ಯಾಮ್ರಾ ಪ್ರೊಸೀಜರ್ ವಿಚಾರವಾಗಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿದರು. ಆದರೆ ಈಗ ಮತ್ತೆ ಆರೋಪಿ ಪರ ವಕೀಲರು ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು, ತಮ್ಮ ಚೇಂಬರ್ನಲ್ಲೇ ನೀವು ಒಂದು ಅಲ್ಲಿ ವಿಚಾರಣೆಯನ್ನು ಮಾಡಿ, ಯಾಕಂದರೆ ಪದೇ ಇದು ಚಾರ್ಜ್ ಫ್ರೇಮ್ ಒಂದು ಡೇಟ್ ಏನು ಬಂದರೆ ಕಂಟಿನ್ಯೂ ಮುಂದೂಡಿಕೆ ಆಗ್ತಾನೆ ಇದೆ, ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಆರೋಪಿಗಳನ್ನು ಕರ್ಕೊಂಬರೋ ಜವಾಬ್ದಾರಿ ನಮ್ಮದು. ಈಗ ಅವರನ್ನು ಯಾವ ರೀತಿ ವ್ಯವಸ್ಥೆಯನ್ನು ಮಾಡಬೇಕು, ನಿಲ್ಲಿಸ್ಕೊಡ್ತೀವಿ ಅಂತೇಳಿ ಆರೋಪಿ ಪರ ವಕೀಲರು ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ 6 ಸಾಲು ಅಂದರೆ ಏನೊಂದು ಒಳಗಡೆ ಹೊರಾಂಗಣ ಏನಿದೆ ಅಲ್ಲಿ ಆರೋಪಿಗಳನ್ನು ಸಾಲಾಗಿ ಒಂದು 6 ಸಾಲಿನಂತೆ ಆರೋಪಿಗಳನ್ನು ನಿಲ್ಲಿಸುವಂಥ ಕೆಲಸವನ್ನು ಅಲ್ಲಿ ವ್ಯವಸ್ಥೆಯನ್ನು ಆಗ್ತಾ ಇದೆ. ಈಗ ಇನ್ ಪ್ರೊಸೀಜರ್ ಕ್ಯಾಮ್ರಾ ಏನಿದೆ ಅಂದರೆ ಕೊಠಡಿಯ ಒಳಗಡೆ ಕ್ಯಾಮ್ರಾ ಪ್ರೊಸೀಜರ್ ಏನಿರುತ್ತೆ ಅದನ್ನೆಲ್ಲ ಕೂಡ ಸೆಟಪ್ ಮಾಡ್ಕೊಳ್ಬೇಕಾಗುತ್ತೆ ಚೇಂಬರ್ನ ಒಳಗಡೆ. ಆದರೆ ಅದು ಕೇವಲ ಒಂದು ಅರ್ಧ ಗಂಟೆ ಆದರೂ ಅವಕಾಶ ಬೇಕಾಗುತ್ತೆ. ಯಾಕಂದರೆ ಈ ಕ್ಯಾಮ್ರಾ ಎಲ್ಲ ಬೇಕಾದಂಥ ವ್ಯವಸ್ಥೆ ಅಲ್ಲಿ ಕೂಡ ಇರುತ್ತೆ. ಮತ್ತು ರೈಟರ್ ಅಲ್ಲಿ ಕೂಡ ಅವರು ಆಲ್ರೆಡಿ ಅವ್ರು ಕೂಡ ಇರ್ತಾರೆ. ಆದರೆ ಇದು ಮಾಡ್ಕೊಳ್ಳೋಕ್ಕೆ ಒಂದು 45 ನಿಮಿಷಗಳ ಕಾಲ ಸಮಯಾವಕಾಶ ಬೇಕಾಗುತ್ತೆ. ಆದರೆ ಈಗ ಕೆಲವು ಆರೋಪಿ ಪರ ವಕೀಲರೇ ಈಗ ಖುದ್ದಾಗಿ ಅವರೇ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇರುವಂಥದ್ದು, ಪದೇ ಇದು ಕಂಟಿನ್ಯೂ ಆಗ್ತಾ ಇದೆ, ಅಂದರೆ ಮುಂದೂಡಿಕೆ ಆಗ್ತಾ ಇದೆ. ಈಗ ಹೇಗಿದ್ರು ಆರೋಪಿಗಳು ಬಲ್ಲರೂ ಕೂಡ ಖುದ್ದಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಇವತ್ತು ಆದಷ್ಟು ಬೇಗ ಇವತ್ತೇ ಅದು ಚಾರ್ಜ್ ಫ್ರೇಮ್ ನಿಗದಿ ಆಗಿಬಿಡಲಿ, ದೋಷಾರೋಪ ನಿಗದಿ ಆಗಿಬಿಡಲಿ, ಟ್ರಯಲ್ ಪ್ರಾರಂಭ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವ್ರು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಕೋರ್ಟ್ನ ಒಳಗಡೆ ಎಲ್ಲ ಕೂಡ ಸಾಲಾಗಿ ಆರೋಪಿಗಳನ್ನ ಈಗ ನಿಲ್ಲಿಸಲಾಗಿದೆ, ಅಲ್ಲಿ ವ್ಯವಸ್ಥೆಯನ್ನು ಸಿಬ್ಬಂದಿಗಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ನ್ಯಾಯಾಧೀಶರು ಯಾವ ರೀತಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ, ಇವತ್ತೇ ಏನಾದರೂ ಚಾರ್ಜ್ ಫ್ರೇಮನ್ನು ನಿಗದಿ ಮಾಡಿಬಿಡ್ತಾರಾ ಇಲ್ವಾ ಅನ್ನೋದು ನಿಟ್ಟಿನಲ್ಲಿ ನವೆಂಬರ್ 10ನೇ ತಾರೀಕೆ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನಮಿತಾ ಜೈನ್ ಕೋರ್ಟ್ಗೆ ಬಂದಿದ್ದಾರೆ ದರ್ಶನ್, ಅದೇ ರೀತಿಯಾಗಿ ಪವಿತ್ರ ಗೌಡ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆರಂಭ ಆಗುತ್ತೆ. ಹಾಗಾಗಿ ಒಂದಷ್ಟು ಸಿದ್ಧತೆಗಳು ಆಗಿದೆ, ಇಲ್ಲಿ ವಿಚಾರಣೆ ಆರಂಭ ಆಗಬಹುದು ಅನ್ನುವಂತಹದನ್ನ ಅಂದ್ಕೊಳ್ಬಹುದಾ, ಹೇಗೆ ಇಲ್ಲಿ ಗಂಗಾಧರ್? ಖಂಡಿತವಾಗಿಯೂ ನಮಿತಾ ಜೈನ್, ಯಾಕಂದರೆ ಈಗ ಆರೋಪಿಗಳು ಬಹಳ ಸೆಕ್ಯೂರಿಟಿಯಲ್ಲಿ, ಯಾಕಂದರೆ ಖುದ್ದಾಗಿ ಇವತ್ತೆಲ್ಲರೂ ಕೂಡ ಆರೋಪಿಗಳು ಹಾಜರಾಗಲೇಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಆರೋಪಿಗಳನ್ನು ಈಗ ಪೊಲೀಸರು ಕೂಡ ಕರ್ಕೊಂಡ್ಬಂದಿದ್ದಾರೆ. ಕೋರ್ಟ್ ಹಾಲಲ್ಲಿ ಎಲ್ಲರನ್ನು ಕೂಡ ನಿಲ್ಲಿಸಲಾಗಿದೆ. ಈಗ ಮತ್ತೆ ಕಂಟಿನ್ಯೂ ಆದರೆ ಬಂದಿದ್ದು ಯಾವುದೇ ರೀತಿ ವ್ಯರ್ಥ ಆಗುತ್ತೆ, ಆರೋಪಿಗಳನ್ನು ಕರ್ಕೊಂಡ್ಬಂದಿರುವಂಥದ್ದು ವ್ಯವಸ್ಥೆ ಆಗಿರುವಂಥದ್ದು. ಇವತ್ತೇ ಚಾರ್ಜ್ ಫ್ರೇಮ್ ನಿಗದಿ ಆಗ್ಬಿಡಲಿ, ಎಲ್ಲ ಆರೋಪಿಗಳಿದ್ದಾರೆ, ಆರೋಪಿ ಪರ ವಕೀಲರು ಕೂಡ ಇದ್ದಾರೆ. ಮತ್ತೊಂದು ಕಡೆ SPP ಅವರು ಕೂಡ ಖುದ್ದಾಗಿ ಹಾಜರಾಗಿದ್ದಾರೆ. ಅದು ಸ್ವಲ್ಪ ಸಮಸ್ಯೆ ಆಗಿತ್ತು, ಅದು ಮುಂದೂಡಿಕೆ ಆಗೋದು ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು ಸಿಬ್ಬಂದಿಗಳ
ಅಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗ ನ್ಯಾಯಾಧೀಶರು ಯಾವ ರೀತಿ ಒಂದು ಆ ನಿರ್ಣಯವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಹೇಗೆ ಈಗ ಗಂಗಾಧರ್ ಇಲ್ಲಿ ಈಗ ಆರೋಪಿಗಳನ್ನ ಅಷ್ಟು ಜನ ಆರೋಪಿಗಳನ್ನ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಭದ್ರತೆ, ಇನ್ನೊಂದು ಕಡೆ ಅವರನ್ನ ನಿಲ್ಲಿಸುವಂತಹ ಪ್ರೊಸೀಜರ್ ಯಾವ ಇರುತ್ತೆ? ಯಾಕಂದ್ರೆ ಎ ಇಂದ A17 ವರೆಗೂ ಕೂಡ ಅದೇ ರೀತಿಯಾಗಿ ಅವ್ರು ನಿಲ್ಲಿಸಬೇಕಾಗತ್ತಾ? A1 ಇಂದ ಆರಂಭ ಆಗುತ್ತಾ ದೋಷಾರೋಪ, ಚಾರ್ಜ್ ಫ್ರೇಮ್ ಸ್ಟಾರ್ಟ್ ಆಗೋದಾ ಅಲ್ಲಿಂದನಾ ಹೇಗೆ? ಖಂಡಿತವಾಗಿಯೂ. ಯಾಕಂದ್ರೆ A1, A2, A3 ಆರೋಪಿಗಳು ಯಾವ ತರ ಇರುತ್ತೆ ಅವರ ಮೇಲೆ ಇರುವಂತಹ ಹಾಗೆ ಸಂಪರ್ಕದಲ್ಲಿ ಇದೀಗ ಕೋರ್ಟ್ಗೆ ಬಂದಿದ್ದಾರೆ ದರ್ಶನ್ ಪವಿತ್ರ ಗೌಡ. ಸರತಿಯಲ್ಲಿ ಇವರ ಮೇಲಿರುವಂತಹ ಆರೋಪಿನ A1, A2, A3 ಇದೆಯಲ್ಲ, ನಾವೀಗಾಗಲೇ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಇದೀಗ ಆರೋಪಿಗಳನ್ನ ನಿಲ್ಲಿಸಲಾಗಿದೆ. 2 ಸಾಲಿನಲ್ಲಿ ಈ 6 ಆರೋಪಿಗಳನ್ನ ನಿಲ್ಲಿಸಲಾಗಿದೆ. ಇದೀಗ ದರ್ಶನ್ ಪವಿತ್ರ ಗೌಡ ಅವರು ಕೂಡ ಕೋರ್ಟ್ ಹಾಲ್ ಒಳಗಡೆ ಬಂದಿದ್ದಾರೆ. ಸರತಿಯಲ್ಲಿ ನಿಯಮದಂತೆ ಪವಿತ್ರ ಗೌಡ ಅವರನ್ನ ನಿಲ್ಲಿಸಲಾಗಿದೆ. ಪವಿತ್ರ ಗೌಡ ಅವರ ಹಿಂದೆ A2 ಆಗಿರುವ ದರ್ಶನ್ ಅವರನ್ನ ನಿಲ್ಲಿಸಲಾಗಿದೆ. ಇದೀಗ ಆರೋಪಿಗಳ ಹಾಜರಾತಿಯನ್ನ ಪಡಿತಾ ಇದ್ದಾರೆ ನ್ಯಾಯಾಧೀಶರು. ಕೋರ್ಟ್ನಲ್ಲಿ ಇದೀಗ ಎಲ್ಲ ಆರೋಪಿಗಳು ಬಂದಿದ್ದಾರಾ ಇಲ್ವಾ ಅನ್ನೋದ್ರ ಅಟೆಂಡೆನ್ಸ್ ಅನ್ನ ಇದೀಗ ಕೋರ್ಟ್ನಲ್ಲಿ ಕರೆಯಲಾಗ್ತಾ ಇದೆ. ಎಲ್ಲ ಆರೋಪಿಗಳು ಬಂದಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇದೀಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಎಲ್ಲ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಬಂದಿದ್ದಾರಾ ಇಲ್ವಾ ಅನ್ನುವಂಥ ಪರಿಶೀಲನೆ ಆಗಬೇಕು. ಅದೇ ಕಾರಣಕ್ಕಾಗಿ ಆರೋಪಿಗಳ ಹಾಜರಾತಿಯನ್ನ ಕೋರ್ಟ್ ಪಡಿತಾ ಇದೆ. ಒಬ್ಬೊಬ್ಬರೇ ಆರೋಪಿಗಳ ಹೆಸರನ್ನ ಈಗ ಕೂಗಿ ಅವರ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲ ಆರೋಪಿಗಳು ಬಂದಿದ್ದಾರಾ ಇಲ್ವಾ ಅನ್ನುವಂತಹ ಪರಿಶೀಲನೆಯ ಸಂದರ್ಭದಲ್ಲಿ ಇದೀಗ ವಿಚಾರಣೆಗೂ ಮುನ್ನ ಅವರನ್ನ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು, A1, A2, A3, A4 ಅದೇ ರೀತಿಯಾಗಿ ಆ ಒಂದು ಸೀರಿಯಲ್ ಪ್ರಕಾರವಾಗಿಯೇ ಇದೀಗ ನಿಲ್ಲಿಸಿ ಹಾಜರಾತಿಯನ್ನ ಈಗ ಕರೆಯಲಾಗಿದೆ. ಕೋರ್ಟ್ನಲ್ಲಿ ಅವರ ಅಟೆಂಡೆನ್ಸ್ ಅನ್ನ ಕರೀತಾ ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಕೂಡ ಕರೆದು ಅವರ ಹಾಜರಾತಿಯ ಬಗ್ಗೆ ಅಲ್ಲಿ ಕನ್ಫರ್ಮ್ ಮಾಡಿಕೊಳ್ಳಲಾಗ್ತಾ ಇದೆ. ಕೋರ್ಟ್ನ ಸಿಬ್ಬಂದಿ ಒಬ್ಬೊಬ್ಬರ ಹೆಸರನ್ನ ಕರೀತಾ ಇದ್ದಾರೆ. ಈ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಆಗುವಂತಹ ಒಂದು ಸಮಯ ಇದೀಗ ಬಂದಿದೆ. ಈಗ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ. ಈಗ ವಕೀಲರ ತಂಡ ಕೂಡ ಅಲ್ಲಿ ಕೇಳ್ಕೊಂಡು ದಯವಿಟ್ಟು ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ ಟ್ರಯಲ್ ದಿನಾಂಕವನ್ನ ಒಂದು ನಿಗದಿ ಮಾಡುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ವಿಚಾರಣೆ ನಡೀಲಿ. ಸಾಕಷ್ಟು ಬಾರಿ ಇದು ಮುಂದೂಡಿಕೆ ಆಗಿದೆ, ಹಾಗಾಗಿ ಇವತ್ತೇ ಮಾಡಿ ಅಂತ ಕೇಳಿದಾಗ ನ್ಯಾಯಾಧೀಶರು ಒಪ್ಕೊಂಡು ಅಲ್ಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಕೋರ್ಟ್ ಸಿಬ್ಬಂದಿಗೆ ಹೇಳ್ತಾರೆ. ಕೋರ್ಟ್ ಸಿಬ್ಬಂದಿ ಅದೇ ರೀತಿಯಾಗಿ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಹಾಲಿಗೆ ಈಗಾಗಲೇ ಎಲ್ಲ ಆರೋಪಿಗಳು ಬಂದಿದ್ದಾರೆ. ಅವರ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇದೆ ಅವರ ಪಾತ್ರ A1, A2, A3 ಅನ್ನುವ ರೀತಿಯ ಸೀರಿಯಲ್ ರೀತಿಯಲ್ಲೇ ಅವರನ್ನ ಈಗ ನಿಲ್ಲಿಸಲಾಗಿದೆ. ಆ ಸಂದರ್ಭದಲ್ಲಿ ಕೋರ್ಟ್ನ ಸಿಬ್ಬಂದಿ ಇದೀಗ ಆರೋಪಿಗಳ ಹಾಜರಾತಿಯನ್ನ ಪಡಿತಾ ಇದ್ದಾರೆ. ಎಲ್ಲ ಆರೋಪಿಗಳು ಬಂದಿದ್ದಾರಾ ಇಲ್ವಾ, ಯಾರಾದರೂ ಮಿಸ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಈಗ ಕೋರ್ಟ್ನ ಇದೊಂದು ಪ್ರೊಸೀಜರ್, ಇದು ಕೂಡ ಅಲ್ಲಿ ಆ ಒಂದು ಪ್ರೊಸೀಜರ್ ಅನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾರೆ. A1, A2, A3 ಅಂತ ಹೇಳಿ ಸೀರಿಯಲ್ ಪ್ರಕಾರ ನಿಲ್ಲಿಸಿ ಇದೀಗ ಅವರ ಹಾಜರಾತಿಯನ್ನ ಅಲ್ಲಿ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಕೂಡ ಕೋರ್ಟ್ ಸಿಬ್ಬಂದಿ ಈಗ ಕರೀತಾ ಇದ್ದಾರೆ. ಆ ನಂಬರ್ ಪ್ರಕಾರವೇ ನಿಲ್ಲಿಸಿ ಈಗ ಅವರ ಹೆಸರನ್ನ ಕರೆದು ಹಾಜರಾತಿಯನ್ನ ಅಂದ್ರೆ ಅವರು ಇದ್ದಾರೆ ಅನ್ನೋದಕ್ಕೆ ಅವರ ಹಾಜರು ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ.